ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಟಾಪಿಕ್ ಏನಂತ ಹೇಳಿ ನೀವು ಆಲ್ರೆಡಿ ತಮ್ನೇಲ್ ಹಾಗೆ ಟೈಟಲ್ ನೋಡಿ ತಿಳ್ಕೊಂಡಿದ್ದೀರಾ. ನಮ್ಮ ಡಾಗ್ಸ್ಗಳಿಗೆ ಹೊಸದಾಗಿ ಒಂದು ಕೇಜ್ ತಗೊಬಂದಿದ್ದೀನಿ. ಇದು ಬಂದು ಫೋಲ್ಡಬಲ್ ಕೇಜು. ಇದನ್ನ ಅನ್ಬಾಕ್ಸಿಂಗ್ ಮಾಡಿ ಇದು ಹೇಗಿದೆ, ಏನು ಪ್ರೈಸ್ ಕೊಟ್ಟೆ, ಇದ್ರ ಬಗ್ಗೆ ಎಲ್ಲ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ನೋಡ್ತಿದ್ರಾ, ಸೊ ಇದು ಹೊಸ ಕೇಜು ತರಿಸಿರೋದು. ತುಂಬ ಜನ ಅನ್ಕೋಬೋದು ಏನು ಕೇಜ್ ಅಂತ ಹೇಳ್ಬಿಟ್ಟು ಯಾವುದೋ ಬಾಕ್ಸ್ನ ತೋರಿಸಿದ್ರ ಅಂತ ಹೇಳಿ. ನಾನು ನಿಮಗಾಗಲೇ ಹೇಳಿದೆ ಫೋಲ್ಡಬಲ್ ಕೇಜು ಅಂತ ಹೇಳಿ. ಸೊ ಈ ರೀತಿ ನೀವು ಫೋಲ್ಡ್ ಮಾಡಿ ಇಟ್ಕೋಬೋದು. ಇದನ್ನು ಓಪನ್ ಮಾಡಿ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ಈಗ ತೋರಿಸ್ತೀನಿ. ಫಸ್ಟ್ ಟೈಟ್ ಮಾಡ್ಕೊಬಿಡೋಣ. ಓಪನ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆ, ನೋಡ್ತಾ ಇದ್ದೀರಾ, ಸೊ ಪಿಂಕ್ ಕಲರಲ್ಲಿದೆ ಕೇಜು. ಹೆವಿ ತೂಕ ಇದೆ ಮಾತ್ರ. ಓಕೆ ಫ್ರೆಂಡ್ಸ್, ಕೇಜ್ ನೋಡ್ಬೋದು ಈ ರೀತಿ ಇದೆ. ನೋಡ್ತಾ ಇದ್ರೆ ಎಲ್ಲ ಫೋಲ್ಡ್ ಮಾಡಿ ಹಂಗೆ ಬಿಸಾಕ್ಬಿಟ್ಟಿದ್ದಾರೆ. ಓಕೆ, ಇದನ್ನು ಈಗ ನಾವು ಫೋಲ್ಡ್ ಆಗಿರೋದನ್ನ ರೆಡಿ ಮಾಡ್ಕೋಬೇಕು. ಫೋಲ್ಡಬಲ್ ಕೇಜ್ ಇದು. ಓಕೆ ಫ್ರೆಂಡ್ಸ್, ಈ ರೀತಿ ಫೋಲ್ಡ್ ಆಗಿರುತ್ತೆ. ಅದನ್ನು ಸ್ಟ್ರೈಟ್ ಮಾಡ್ಕೋಬೇಕು. ಹಾಗೆ ಒಳಗಡೆ ಕೂಡ ಸೈಡಿಗೆ ಬರುವಂಥದ್ದು ಕಬ್ಬಣಗಳಿವೆ. ಇವನ್ನು ಕೂಡ ಸ್ಟ್ರೈಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಲಾಕ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಇಲ್ಲಿ ಹಾಗೆ ಈ ಪ್ಲೇಸ್ನಲ್ಲಿ ನೋಡಿದ್ರೆ ಇಷ್ಟೇ. ಓಕೆ, ಇದು ಕೂಡ ಆಯಿತು. ಸ್ವಲ್ಪ ಸೌಂಡ್ ಬರ್ತಾ ಇರ್ಬೋದು ಅನ್ಕೋತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೈಕ್ನ ಯೂಸ್ ಮಾಡ್ತಾ ಇಲ್ಲ. ಮೊಬೈಲ್ ಮೈಕ್ ಏನಿದೆ ಅದರಲ್ಲಿ ಮಾತ್ರ ವಿಡಿಯೋ ರೆಕಾರ್ಡ್ ಆಗ್ತಿದೆ, ಹಾಗಾಗಿ ಅಷ್ಟೊಂದು ಕ್ಲಾರಿಟಿ ಇರಲ್ಲ. ಸಿಕ್ಕಾಪಟ್ಟೆ ಗಟ್ಟಿ ಇದೆ ಮಾತ್ರ. ಒಂದು ಕೈಲಿ ಇದು ಮಾಡೋದಂತೂ ಕಷ್ಟ. ಒಂದು ಕೈಲಿ ಮೊಬೈಲ್ ಇಟ್ಕೊಂಡಿದ್ದೀನಿ, ಇದನ್ನೆಲ್ಲ ಹಾಕೋಬೇಕು. ಸಿಕ್ಕಾಪಟ್ಟೆ ಗಟ್ಟಿ ಇದೆ ಮಾತ್ರ, ವೆಯ್ಟ್ ಇದೆ ಸಿಕ್ಕಾಪಟ್ಟೆ ಹಾಗೆ. ಓಕೆ ಫ್ರೆಂಡ್ಸ್, ಫೈನಲಿ ನೋಡ್ತಾ ಇದ್ದೀರಾ, ಎಲ್ಲನೂ ಸೆಟ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಈ ರೀತಿ ಇದೆ. ಓಕೆ, ಇದರಲ್ಲಿ ಬ್ಲ್ಯಾಕ್ ಕಲರ್ ಬರುತ್ತೆ, ಪಿಂಕ್ ಕಲರ್ ಬರುತ್ತೆ, ಹಾಗೆ ಬ್ಲೂ ಕಲರ್ ಬರುತ್ತೆ. ನಾನು ಬಂದು ಪಿಂಕ್ ಕಲರ್ ತೊಗೊಂಡಿದ್ದೀನಿ. ಹಾಗೆ ಡಿಫ್ರೆಂಟ್ ಕ್ವಾಲಿಟಿ ಕೂಡ ಬರುತ್ತಂತೆ, ಒಂದು 4 ಟೈಪಿನ ಕ್ವಾಲಿಟಿ. ಇದು ಬಂದು ಸೆಕೆಂಡ್ ಕ್ವಾಲಿಟಿ ಅಂತೆ. ಓಕೆ, ನಾನು ಲಾಸ್ಟ್ ಟೈಮು ಬ್ಲ್ಯಾಕ್ ಕಲರ್ದೊಂದು ತೊಗೊಂಡಿದ್ದೀವಿ. ಅದಕ್ಕೂ ಇದಕ್ಕೆ ಕಂಪೇರ್ ಮಾಡಿದ್ರೆ, ಸೊ ಇಲ್ಲಿ ಹಾಕಿರುವಂಥ ಕಬ್ಬಣಗಳೇನಿದೆ ಇದೆಲ್ಲ ತುಂಬ ಸ್ಟ್ರಾಂಗ್ ಇದೆ ಅದಕ್ಕಿಂತ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ವೆಯ್ಟ್ ಕೂಡ ತುಂಬ ಇದೆ, ಸಿಕ್ಕಾಪಟ್ಟೆ ವೆಯ್ಟ್ ಕೂಡ ಇದೆ. ಇದು ಎತ್ತೋದಕ್ಕಾಗಲ್ಲ, ಆ ರೀತಿ ಇದೆ. ನೋಡ್ತಾ ಇರ್ಬೋದು ನೀವು. ಇಲ್ಲಿ ಬಂದು 2 ಡೋರ್ನ ಕೊಡ್ತಾರೆ. ಒಂದು ಬಂದು ಸೈಡ್ ಮುಂದ್ಗಡೆ ಇರುತ್ತೆ, ಇನ್ನೊಂದು ಬಂದು ಮೇಲೆ ಇಲ್ಲಿ ಇರುತ್ತೆ. ಓಕೆ, ನೋಡ್ತಾ ಇದ್ರಲ್ಲ, ಇಲ್ಲೊಂದು ಡೋರ್ ಇರುತ್ತೆ. ಸೊ ಡೋರೆಲ್ಲ ಓಪನ್ ಮಾಡೋದು ತುಂಬ ಈಸಿ. ಏನಿಲ್ಲ, ಜಸ್ಟ್ ಇದನ್ನು ಮೇಲೆ ಈ ರೀತಿ ಮಾಡೋದು, ಹಾಗೆ ಸೈಡಿಗೆ ಇಡೋದು, ಕೆಳಗೆ ಹಾಕೋಂಥದ್ದು. ಇದು ಕೂಡ ಸೇಮ್ ಹಾಗೆ ನೋಡಿ. ಇದೆಲ್ಲ ತುಂಬ ಸ್ಟ್ರಾಂಗ್ ಆಗಿದೆ. ಓಕೆನಾ, ಟಾಯ್ ಬ್ರೀಡ್ನ ಬಿಡ್ಬೋದು ಇದರಲ್ಲಿ ಆರಾಮಾಗಿ. ಶಿಡ್ಜು, ಬೀಗಲ್, ಪಗ್, ಹಾಗೆ ಟಾಯ್ ಬ್ರೀಡ್ ಪೂಡಲ್ಗಳು, ಸೊ ಅಂಥವನ್ನೆಲ್ಲ ಆರಾಮಾಗಿ ಇದರಲ್ಲಿ ಬಿಡ್ಬೋದು. ಓಕೆನಾ, ಕೆಳಗಡೆ ಈ ರೀತಿ ಟ್ರೇ ಕೂಡ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಈ ರೀತಿ ಟ್ರೇ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಈ ರೀತಿ ಗ್ಯಾಪ್ ಇದೆಯಲ್ಲ, ಸೊ ಇಲ್ಲಿ ಏನೇ ಮೋಷನ್ ಮಾಡ್ತು, ಟಾಯ್ಲೆಟ್ ಮಾಡ್ತು, ಯೂರಿನ್ ಪಾಸ್ ಮಾಡ್ತು ಅಂತ ಹೇಳಿದ್ರೆ, ಸೊ ಇದು ಬಂದು ಈ ಟ್ರೇ ಏನಿದೆ ಇಲ್ಲಿ ಬಂದು ಸ್ಟೋರ್ ಆಗುತ್ತೆ. ನೀವು ಇದನ್ನು ಕ್ಲೀನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, ನಮ್ಮ ಮನೆಯೊಳಗೆಲ್ಲ
ಆಗುತ್ತೆ ಅನ್ನೋ ಒಂದು ಚಿಂತೆ ಇರೋದಿಲ್ಲ. ನೋಡಿ ಈ ರೀತಿ ಇರುತ್ತೆ. ಇದನ್ನು ಲಾಕ್ ಕೂಡ ನೀವು ಇಲ್ಲಿ ಮಾಡ್ಕೋಬೋದು. ಸೊ ಈಗ ಕೆಳಗಿಟ್ಟಿದ್ದೆ, ಹಾಗಾಗಿ ಮಣ್ಣಾಗ್ಬಿಟ್ಟಿದೆ ಸ್ವಲ್ಪ. ಓಕೆನಾ, ಇದನ್ನು ಈ ರೀತಿ ನೀವು ನೋಡಿ, ಇದನ್ನು ನೀವು ಈ ರೀತಿ ಲಾಕ್ ಕೂಡ ಮಾಡ್ಕೋಬಹುದು. ಟ್ರೇ ಕೂಡ ತುಂಬ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಟ್ರೇ ಇದೆ. ನಿಮಗೆ ವೀಡಿಯೋದಲ್ಲಿ ಹಿಂಗೆ ಕಾಣಿಸ್ತಾ ಇರ್ಬೋದು, ನನಗೂ ವೀಡಿಯೋದಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ಬಟ್ ಲೈವಲ್ಲಿ ನೋಡಿದಾಗ ಅದರ ಕ್ವಾಲಿಟಿ ನೀಟಾಗಿ ಗೊತ್ತಾಗುತ್ತೆ. ಇನ್ನು ಕೇಜ್ ಸೈಜ್ ನೋಡೋದಾದರೆ 36 ಇಂಚ್ ಬರುತ್ತೆ. ಇದು ಈಗ ನಾ ತರಿಸಿರುವಂಥ ಕೇಜು. ಇದರಲ್ಲಿ ಡಿಫ್ರೆಂಟ್ ಸೈಜ್ ಬರುತ್ತೆ. ಓಕೆನಾ, ಇದು ಬಂದು ಸ್ಮಾಲ್ ಸೈಜ್ ಬ್ರೀಡ್ಗಳನ್ನ ಹಾಕೋದಕ್ಕೆ. ಇದಕ್ಕಿಂತ ಚಿಕ್ಕದು ಕೂಡ ತುಂಬ ಬರುತ್ತೆ. ಇದರಲ್ಲಿ ಸೈಜ್ ತುಂಬಾ ಇದೆ. ಓಕೆನಾ, ತುಂಬ ಚಿಕ್ಕ ಸೈಜ್ ಎಲ್ಲ ಇದೆ. ಮೇಲ್ ಕೂಡ ಒಂದಿದೆ ನೋಡ್ಬೋದು. ಇದು ಡೋರು ಮೇಲ್ಗಡೆ ಸೈಡಿಂದ ನೀವು ಫುಡ್ಡೆಲ್ಲ ಇಡೋದಕ್ಕೆ ಇದು ಚೆನ್ನಾಗಿರುತ್ತೆ. ನೋಡ್ಬೋದು, ಒಂದು ಡಾಗ್ನ ನೀವು ಆರಾಮಾಗಿ ಬಿಡ್ಬೋದು. ಟಾಯ್ ಬ್ರೀಡ್ನ ದೊಡ್ಡ ಬ್ರೀಡಿಗೂ ಬರುತ್ತೆ, ಬಟ್ ಅದು ಸೈಜು ಬೇರೆ ಇರುತ್ತೆ, ಸ್ವಲ್ಪ ದೊಡ್ಡ ಸೈಜಲ್ಲಿ ಇರುತ್ತೆ. ಇದ್ರ ಡಬಲ್ ಬರ್ಬೋದು ಅನಿಸುತ್ತೆ. ಇನ್ನು ಈ ಕೇಜ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ನೋಡ್ತಾ ಇರ್ಬೋದು ನೀವು, 6,350 ರೂಪಾಯಿ ಇದೆ ಪ್ರೈಸು. ನೋಡ್ಬೋದು, ಇಷ್ಟಾಗುತ್ತೆ ಈ ಕೇಜ್ ಪ್ರೈಸು. ಈಗ ಟಾಯ್ ಬ್ರೀಡ್ ಎಲ್ಲ ಬಿಡ್ತೀರಾ, ಶಿಡ್ಸು ಬೀಗಲ್ ಪಗ್ ಗಾರಿತಿದೆ ಅಂತ ಹೇಳಿದ್ರೆ ನಿಮಗೆ 36 ಇಂಚ್ ಏನಿದೆ. ಸೊ ಈ ಸೈಜಿನ ಬೇಕಾಗುತ್ತೆ. ನಮ್ಮ ಟಕಿಲ ಇಲ್ಲೇ ಇದ್ದಾಳೆ, ಅವಳನ್ನ ಒಂದು ಸಲಿಗೆ ಒಳಗಡೆ ಬಿಟ್ಟು ನೋಡೋಣ ಹೇಗಿರುತ್ತೆ ಅವಳ ರಿಯಾಕ್ಷನ್ ಅಂಥೇಳಿ. ಸರಿಯಾಗುತ್ತಾ ಕೇಜು ಏನು ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನಮ್ಮ ಟಕಿಲನ ಕೇಜೊಳಗೆ ಬಿಟ್ಟಿದ್ದೀವಿ. ಒಂದು ಡಾಗಿಗೆ ಸಾಕಾಗುತ್ತಷ್ಟೇ, ಒಂದು ಡಾಗ್ನ ನೀವು ಬಿಡ್ಬೋದು ಅಷ್ಟೇ ಇದರಲ್ಲಿ. ಇವಳನ್ನ ಜಾಸ್ತಿ ಟೈಮ್ ಏನು ಕೇಜೊಳಗೆ ಹಾಕಲ್ಲ. ಆದರೂ ಯಾರು ರಿಲೇಟಿವ್ ಬಂದಾಗ ಸ್ವಲ್ಪ ಗಲಾಟೆ ಮಾಡ್ತಾಳೆ ಅಂಥೇಳಿ ಆ ಟೈಮ್ಗೆ ಇವಳನ್ನ ಕೇಜಲ್ಲಿ ಇಡೋಕ್ಕೆ ಅಂತ ಹೇಳ್ಬಿಟ್ಟು ತರಿಸಿರೋದು. ನೋಡ್ಬೋದು, ಇನ್ನಷ್ಟೊಂದು ಪ್ಲೇಸ್ ಖಾಲಿ ಇದೆ. ಟಾಯ್ ಬ್ರೀಡಿಗೆ ಬರೋದೇ 36 ಇಂಚಸ್ಸು. ನಿಮಗೆ ದೊಡ್ಡ ಬ್ರೀಡ್ ಆಯಿತು ಅಂತ ಹೇಳಿದ್ರೆ ದೊಡ್ಡ ಕೇಜ್ ಬರುತ್ತೆ. ಟಾಯ್ ಬ್ರೀಡಿಗೆಲ್ಲ 36 ಇಂಚಸ್ಸು ಮತ್ತು 28 ಇಂಚಸ್ ಏನೋ ಸಮಥಿಂಗ್ ಇದೆ. ಸೊ ಆ ಸೈಜಲ್ಲಿ ನಿಮಗೆ ಕೇಜ್ಗಳು ಸಿಗುತ್ತೆ. ಇನ್ನು ಈ ಕೇಜ್ನ ಫೋಲ್ಡ್ ಮಾಡೋದು ಕೂಡ ತುಂಬಾ ಈಸಿ, ನೋಡ್ತಾ ಇರ್ಬೋದು. ಸೊ ಈ ರೀತಿ ಬಿಟ್ಟು ಜಸ್ಟ್ ಈ ರೀತಿ ಮಾಡಿದ್ರೆ ಸಾಕು. ಓಕೆ, ಈ ರೀತಿ ನೀವು ಫೋಲ್ಡ್ ಮಾಡ್ಕೋಬೋದು. ಫೋಲ್ಡ್ ಮಾಡಾದ್ಮೇಲೆ ಒಂದು ಲಾಕ್ ಇರುತ್ತೆ, ಅದನ್ನು ಹಾಕ್ಕೊಂಡ್ರೆ ಅಷ್ಟೇ ಮುಗೀತು. ಸಿಂಪಲ್ಲಾಗಿ ನೀವು ಫೋಲ್ಡ್ ಮಾಡಿ ಒಂದು ಕಡೆ ಆರಾಮಾಗಿ ತೆಗೆದಿಡ್ಬೋದು. ಹಾಗೆ ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ ಇದನ್ನು ನೀವು ಆರಾಮಾಗಿ ಕ್ಯಾರಿ ಕೂಡ ಮಾಡ್ಬೋದು. ಯಾವ್ದಾದ್ರು ಮನೆ ಮೂಲೆಯಲ್ಲಿ ಈ ರೀತಿ ಆರಾಮಾಗಿ ನೀವು ಇಟ್ಕೋಬೋದು. ನೋಡಿ, ನಿಮಗೆ ಒಂದು ವೇಳೆ ಬೇಕಿತ್ತು ಅಂತ ಹೇಳಿದ್ರೆ ಪೆಟ್ ಶಾಪ್ಗಳಲ್ಲಿ ಸಿಗುತ್ತೆ, ನೀವು ಅಲ್ಲಿ ನೋಡಿ ತೊಗೋಬಹುದು. ಓಕೆ, ಇದಿಷ್ಟು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಏನು ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ.